ನಾಡಿ ಶೋಧನ ಅನುಲೋಮ ವಿಲೋಮ ನೋಡಿ. ಕಟ್ಟನ್ನ ಮುಗಿನಲ್ಲಿ ಇಡ್ರಿ. ಎರಡು ಬಲಗಳನ್ನ ಮುಂದಿನ ತೋರ್ಗಳು ಬಿಡೋದ್ರೀಗ ಮನೆ ಮೇಲೆ ಇಡಿ. ಮನೆ ಮೇಲೆ ಇಟ್ಕೊಂಡು ಎಡವರಳಿಂದ ಜೋರಾಗಿ ಉಸಿರನ್ನ ನಿಧಾನವಾಗಿ ಒಳಗೆ ತಗೊಳ್ಳಿ. ಶಬ್ದ ಇಲ್ಲ, ದೀರ್ಘವಾದಂತ ಉಸಿರಿರ್ಬೇಕು. ಮೂಗಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ನಮ್ದು ಮೂಗು ಮೆಲ್ಲಿನಲ್ಲಿ ನೋಯ್ತೈತಿ ಮತ್ತು ಗಂಟಲು ನೋವಿನ ಸಮಸ್ಯೆಗಳು ಈ ಆಸನ ಮಾಡೋದ್ರಿಂದ ದೀರ್ಘವಾದಂತ ಉಸಿರು ನಾಡಿ ಶೋಧನ ಅಂತ ಕರೀತಾರೆ. ಮಾಡಿ ದೀರ್ಘವಾಗಿ ತಗೊಳ್ರಿ. ಒಂದು ಮೂಗಿನ ತಗೊಳ್ದು ಎಡ ಮೂಗಿನಿಂದ ಉಸಿರನ್ನ ತಗೊಂಡ್ರೆ ಬಲ ಮೂಗಿನಿಂದ ಬಿಡೋದು ಉಸಿರನ್ನ. ಮತ್ತೆ ಯಾವ ಮೂಗಿನಿಂದ ಉಸಿರನ್ನ ಬಿಟ್ಟಿರ್ತೀರಲ್ಲ ಅದೇ ಮೂಗಿನಿಂದ ಉಸಿರನ್ನ ತಗೊಳ್ಳೋದು. ತಗೊಂಡು ಮತ್ತೆ ಎಡ ಮೂಗಿನಿಂದ ಬಿಡೋದು. ಈ ರೀತಿ ಉಚ್ಛ್ವಾಸ ಮತ್ತೆ ನಿಶ್ವಾಸ ಅಂತ ಹೇಳ್ತಾರೆ. ಪೂರಕ ರೇಚಕ ಆಮೇಲೆ ಪೂರಕ ಅಂದ್ರೆ ಒಳ ಹೊಟ್ಟೆಯನ್ನು ಉಸಿರನ್ನ ಹಿಡಿದಿಟ್ಕೊಳ್ಳೋದು. ಮಾಡಿ ದೀರ್ಘವಾದಂತ ಉಸಿರಾಟ ಕ್ರಿಯೆಗಳನ್ನು ಮಾಡಿ ಒಳಗಿರ್ತಕ್ಕಂಥ ಗ್ರಂಥಿಗಳು ಅವೆಲ್ಲ ತಮ್ಮ ಕೆಲಸಗಳನ್ನ ಸರಿಯಾಗಿ ಮಾಡ್ಬೇಕಾಗಿತ್ತು ಅಂದ್ರೆ ಈ ಆಸನವನ್ನ ಮಾಡಬೇಕು. ಹೃದಯ 3 ವರ್ಷ ಎಷ್ಟು ಚಲೋ ಆನಂದದಿಂದ ಪಡ್ಕೊಂತೈತಿ. ಅದಕ್ಕೆ ಮಾಡ್ಬೇಕಾಗಿತ್ತು ಯೋಗಾಸನಗಳನ್ನು ಮಾಡಬೇಕು. ಮಾಡ್ರಪ್ಪ ಬನ್ನಿ ಬಗ್ಗೆ ಸ್ಟಾಪ್. ಈಗ ಯೋಗಿ ಆಗೋ ಶಿವ ಹಾಡು ಹಚ್ಚಿದ್ರೆ ಆದ್ರೆ ಯಾರೋ ಕುಣಿಯೋಗಿಲ್ಲ. ಇದನ್ನ ವ್ಯಾಯಾಮ ಮಾಡ್ಕೊಂತ